ಮಲಯಾಳಂ ಸಿನಿಮಾಗಳು ಅಂದ್ರೇ ಸಸ್ಪೆನ್ಸ್ ಥ್ರಿಲ್ಲರ್ ಕಂಟೆಂಟ್ ಇರೋ ಸಿನಿಮಾಗಳು ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಮಲಯಾಳಂ ಅಲ್ಲಿ ತೆಗೆಯುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಲವ್ ಸ್ಟೋರಿ ಕಂಟೆಂಟ್ ಚಿತ್ರ ಒಂದು ಮ್ಯಾಜಿಕ್ ಥರ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಮತ್ತು ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ನಾವು ಇವತ್ತಿಗೆ ಅಂತಹದೇ ಸಾಲಿಗೆ ಸೇರೋ ಇನ್ನೊಂದು ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರದ ಬಗ್ಗೆ ನೋಡ್ಕೊಂಡು ಬರೋಣ. ಅದು ಕುಂಚುಕೋ ಬೊಬಾನ್ ಅವರ ಆಫೀಸರ್ ಆನ್ ಡ್ಯೂಟಿ ಚಿತ್ರ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫೀಸರ್ ಆನ್ ಡ್ಯೂಟಿ ಚಿತ್ರವು ಶಾಹಿ ಕಬೀರ್ ಅವರು ಬರೆದು ಜೀತು ಅಶ್ರಫ್ ಅವರು ಚೊಚ್ಚಲವಾಗಿ ನಿರ್ದೇಶನ ಮಾಡಿದಂತಹ ಚಿತ್ರವಾಗಿದೆ. ಚಿತ್ರದಲ್ಲಿ ಕುಂಚುಕೋ ಬೊಬಾನ್, ವಿಶಾಖ್ ನಾಯರ್, ಪ್ರಿಯಾಮಣಿ ಇನ್ನೂ ಅನೇಕರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಕುಂಚುಕೋ ಬೊಬಾನ್ ಅವರು ಹಿಂದಿನ ಚಿತ್ರಗಳಲ್ಲಿ ಕಾಣಿಸಿದ ತರಹ ಪೊಲೀಸ್ ಅಧಿಕಾರಿಯಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಬದಲಾಗಿ ನಿರ್ದಾಕ್ಷಿಣ್ಯದಿಂದ ಕೂಡಿದ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರು ಸಿಯಾ ಹರಿಶಂಕರ್ ಎಂಬ ಪಾತ್ರದಲ್ಲಿ ಕುಂಚುಕೋ ಬೊಬಾನ್ ಅವರು ಕಾಣಿಸಿಕೊಂಡಿದ್ದು, ಇವರು ಸಸ್ಪೆಂಡ್ ಆಗಿ ವಾಪಸ್ ಜಾಯಿನ್ ಆಗುವಂಥ ದಿನ ಸ್ಟೇಷನ್ನಲ್ಲಿ ಒಂದು ಚೈನ್ ಸ್ನ್ಯಾಶಿಂಗ್ ಕೇಸ್ ಬಂದಿರುತ್ತೆ. ಈ ಕೇಸನ್ನು ಬಗೆಹರಿಸೋದ್ರ ಜೊತೆಗೆ ಈ ಚೈನ್ ಸ್ನ್ಯಾಶಿಂಗ್ ಎಲ್ಲೆಲ್ಲಿ ಇವರನ್ನು ಕರ್ಕೊಂಡು ಹೋಗುತ್ತೆ, ಇದರ ಹಿಂದೆ ಇನ್ನೂ ಏನೇನು ನಡೆಯುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬಂದಿದೆ. ಈ ಸ್ಟೋರಿ ಮಾತ್ರ ಎಲ್ಲೂ ಚೂರು ಬೋರ್ ಆಗದೆ ಇರೋ ಥರ ಬರೆದಿರೋದು ನಮ್ಮ ಶಾಹಿ ಕಬೀರ್ ಅವರಿಗೆ. ಈ ಥರ ಸ್ಟೋರಿ ಬರೆಯೋದಕ್ಕೆ ಮುಖ್ಯ ಕಾರಣ ಅವರು ಸುಮಾರು ವರ್ಷ PC ಆಗಿ ಕಾರ್ಯನಿರ್ವಹಿಸಿದೆ ಬಂದಿರೋದು ಅಂದರೆ ತಪ್ಪಾಗೋದಿಲ್ಲ. ಥ್ರಿಲ್ಲರ್ ಸಿನಿಮಾಗಳು ಎಲ್ಲೋ ಒಂದು ಕಡೆ ಜನರು ಊಹೆ ಮಾಡಿದ ಹಾಗೆ ನಡೆಯೋದು ಸಹಜ. ಆದರೆ ಈ ಚಿತ್ರದಲ್ಲಿ ಮಾತ್ರ ಫುಲ್ ರಿವರ್ಸ್ ಆಗುತ್ತೆ. ಮೊದಲು ಜನರ ಮಾಡಿದ ಊಹೆ ಚಿತ್ರದ ಕೊನೆಯಲ್ಲಿ ಫುಲ್ ಆಗಿ ರಿವರ್ಸ್ ಆಗಿ ಬಿಡುತ್ತೆ. ಈಗಿನ ಜನ್ರೇಷನ್ ಒಂದು ಅನ್ಪ್ರೆಡಿಕ್ಟೇಬಲ್ ಚಿತ್ರ ಕೊಡೋದು ಕಷ್ಟ, ಆದರೆ ಈ ಚಿತ್ರ ಅದನ್ನು ಸಕ್ಸೀಡ್ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸಿನಿಮಾ ಮೊದಲಿಂದಾನೇ ಜನರನ್ನು ಹಿಡಿದಿಟ್ಕೊಂಡು ಬಿಡುತ್ತೆ. ಇನ್ನು ಕುಂಚುಕೋ ಬೊಬಾನ್ ಅವರು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಕ್ಕೆ ಹೇಳಿ ಮಾಡಿಸಿದ ನಟ ಅಂದರೆ ತಪ್ಪಾಗಲ್ಲ. ಇವರ ಸಿಟ್ಟು ಮತ್ತು ನಟನೆ ಅಂತೂ ಅತ್ಯದ್ಭುತ. ಇವರ ಪಾತ್ರ ಮತ್ತು ಇವರು ಮಾಡೋ ಇನ್ವೆಸ್ಟಿಗೇಷನ್ ಜನರನ್ನೇ ಚಿತ್ರದಲ್ಲಿ ಕರೆದುಕೊಂಡು ಹೋಗ್ಬಿಡುತ್ತೆ. ಚಿತ್ರದ ಫಸ್ಟ್ ಹಾಫ್ ಅಂತೂ ಅಮೇಜಿಂಗ್ ಆದಂಥ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಚಿತ್ರದ ಕ್ಲೈಮ್ಯಾಕ್ಸ್ ಮತ್ತು ಅದರಲ್ಲಿರೋ ಕಿಕ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ನೀವು ಈ ಕ್ಲೈಮ್ಯಾಕ್ಸನ್ನು ಮಾತ್ರ ಮಿಸ್ ಮಾಡ್ಕೊಳ್ದೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಮತ್ತು ಜಿಕ್ಸ್ ಬಾಬೋಯ್ ಅವರ ಮ್ಯೂಸಿಕ್ ಕೂಡ ಇಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಕ್ಯಾಮರಾ ವರ್ಕ್ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ನಾವು ಚಿತ್ರದಲ್ಲಿ ಇರೋವಂಥ ಚೂರು ನೆಗೆಟಿವ್ ಪಾಯಿಂಟ್ಗಳ ಬಗ್ಗೆ ನೋಡೋದಾದರೆ, ಚಿತ್ರದಲ್ಲಿ ಫಸ್ಟ್ ಹಾಫಲ್ಲಿ ಇರೋ ಥ್ರಿಲ್ಲಿಂಗ್ ಮೂಮೆಂಟು ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಎಲ್ಲೋ ಕಮ್ಮಿ ಅಂತ ಅನಿಸಿತ್ತು. ಆದರೆ ಚಿತ್ರದ ಸೆಕೆಂಡ್ ಹಾಫ್ ಕೂಡ ಎಲ್ಲೂ ಬೋರಿಂಗ್ ಆಗೋದಿಲ್ಲ ಅನ್ನೋದು ನಿಜ. ಇನ್ನು ಸಿನಿಮಾದಲ್ಲಿ ಚೂರು ಅಲ್ಲಲ್ಲಿ ಇನ್ಸೆನ್ಸಿಟಿವ್ ಸೀನ್ಗಳು ಇರೋದ್ರಿಂದ ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಬಹುದು. ಇದಷ್ಟು ಬಿಟ್ಟರೆ ಚಿತ್ರನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಚಿತ್ರವು ಆಬ್ಸಲ್ಯೂಟ್ಲಿ ನಿಮ್ಮ ಟೈಮ್ ಅಂತೂ ಹಾಳು ಮಾಡೋದಿಲ್ಲ ಅಂತ ಹೇಳ್ತೀನಿ. ಇದೊಂದು ಸಿಂಪಲ್ ಆ್ಯಂಡ್ ಗುಡ್ ಸಸ್ಪೆನ್ಸ್ ಮೂವಿ ಆಗಿದ್ದು ವೀಕ್ಷಣೆ ಮಾಡೋದಕ್ಕೆ ತುಂಬ ಒಳ್ಳೆಯ ಚಿತ್ರ ಅಂತ ರೆಕಮೆಂಡ್ ಮಾಡ್ತೀನಿ. ಇನ್ನು ಯಾರ್ಯಾರು ಈ ಚಿತ್ರವನ್ನು ವಾಚ್ ಮಾಡಿಲ್ಲ ಅವರು ನೆಟ್ಫ್ಲಿಕ್ಸಲ್ಲಿ ಹೋಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನೀವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.